ದಳಪತಿ ವಿಜಯ್ ತಮಿಳುನಾಡಿನ ಸಿಎಂ, ಹಾಗೆ ತಮಿಳುನಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ಓರ್ವ ಪವರ್ಫುಲ್ ಲೀಡರ್ ಅಂತಾನೆ ಹೇಳಬಹುದು. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ರಾಜಕೀಯದಲ್ಲೂ ತನ್ನದೇ ಆದಂತ ಛಾಪನ್ನ ಮೂಡಿಸಿದ್ರು. ಆದ್ರೆ ಇವರ ವೈಯಕ್ತಿಕ ಜೀವನದ ಕುರಿತಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಮೊದಲು ಹಾಗೆ ಕೊಟ್ಟ ನಂತರವೂ ಕೂಡ ಒಂದಿಷ್ಟು ವಿಚಾರಗಳು ಚರ್ಚೆಗೆ ಬರ್ತಾನೆ ಇದ್ವು. ಈ ವಿಚಾರವಾಗಿ ವಿಚ್ಛೇದನ ಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ, ನೀವಿಬ್ರು ಸ್ವಲ್ಪ ಟೈಮ್ ತಗೊಂಡು ಡಿಸೈಡ್ ಮಾಡಿ ಅಂತ ಹೇಳಿತ್ತು. ಸೊ ಹಾಗಾಗಿ ಇನ್ನೇನು ನಾಳೆ ನಾಡಿದ್ರಲ್ಲಿ ಈ ಒಂದು ವಿಚಾರವಾಗಿ ತಾರ್ಕಿಕ ಅಂತ್ಯ ಅನ್ನೋದು ಸಿಗೋ ಅಂದಾಜು ಕಾಣ್ತಾ ಇರುವಂತದ್ದು. ಆದರೆ ಇದರ ನಡುವೆ ಒಂದು ಟ್ವಿಸ್ಟ್ ಅನ್ನೋದು ಸಿಕ್ಕಿದೆ. ಅದೇನಂತಂದ್ರೆ, ಸಂಗೀತ ಹಾಗೂ ವಿಜಯ್ ಅವರನ್ನ ಒಂದು ಮಾಡ್ಲಿಕ್ಕೆ ಫ್ಯಾಮಿಲಿ ಮುಂದಾಗಿದೆ ಅನ್ನೋ ರೀತಿಯಾಗಿ ಒಂದಿಷ್ಟು ವಿಚಾರಗಳು ಬಂದಿದೆ. ಆ ಕುರಿತಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ನೀಡ್ತೇನೆ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಇದು ಕಾಕತಾಳೀಯವೋ ಅಥವಾ ನಿಜವಾಗಿಯೂ ಇದಾಗಬೇಕಿತ್ತು ಅಂತ ಆಗ್ತಿರೋದು ಗೊತ್ತಿಲ್ಲ. ಇತ್ತೀಚೆಗಷ್ಟೇ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಹಾಗೆ ಒಂದು ದಾರವನ್ನ ತೆಗೆದುಕೊಂಡು ದೇವಿಗೆ ಅರ್ಪಿಸಿ ನನಗೆ ಕೊಡಿ ಅಂತ ಹೇಳಿ ವಿಜಯ್ ಅವರು ಕೇಳಿದ್ರಂತೆ. ಹಾಗೆ ಒಂದು ಬೆಳ್ಳಿಯ ಖಡ್ಗವನ್ನು ಕೂಡ ಮೂಕಾಂಬಿಕೆಗೆ ಅರ್ಪಿಸಿದ್ದಾರೆ. ಸೊ ನಂತರ ಇವರು ಚೆನ್ನೈಗೆ ಹೋಗ್ತಾರೆ. ಇಲ್ಲಿಯ ದರ್ಶನವನ್ನ ಮುಗಿಸಿ ಚೆನ್ನೈಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಚೆನ್ನೈನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೆದಿದೆ. ಇವರ ಮನೆಯಲ್ಲಿ ಒಂದಿಷ್ಟು ಬೆಳವಣಿಗೆ ನಡೆದಿರೋದು ಅದೇನಂತಂದ್ರೆ, ಇಷ್ಟು ದಿನ ಲಂಡನ್ ನಲ್ಲಿ ಇದ್ದಂತಹ ಸಂಗೀತ ಅವರು ಇದೀಗ ಚೆನ್ನೈನಲ್ಲಿರುವ ಮನೆಗೆ ಬಂದಿರುವಂತದ್ದು, ಅದರಲ್ಲೂ ವಿಜಯ್ ಮನೆಗೆ ಬಂದಿರುವಂತದ್ದು. ಸೊ ಇದೀಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಮ್ಮ ಮತ್ತು ಏನು ಸೊಸೆ ಇದ್ದಾರೆ ಅವರಿಬ್ರು ಸೇರಿ ವಿಜಯ್ ಜೊತೆ ಮಾತುಕತೆ ನಡೆಸಿ ಒಂದು ಸಂಧಾನಕ್ಕೆ ಬರುವಂತ ಎಲ್ಲ ಆಲೋಚನೆಗಳು ಈಗ ಕಂಡು ಬರ್ತಾ ಇರುವಂತದ್ದು. ಈ ಮಧ್ಯೆ ಏನಾಗಿತ್ತು ಹಿಂದೆ ಅಂತಂದ್ರೆ, ರಾಜಕೀಯಕ್ಕೂ ಬರೋದಕ್ಕೂ ಮುಂಚೆ ಇವರು ಸಂಗೀತ ಜೊತೆ ಇರ್ಲಿಲ್ಲ. ಸಂಗೀತಗಳನ್ನ ಅವಾಯ್ಡ್ ಮಾಡಿದ್ರು, ಮಕ್ಕಳನ್ನು ಅವಾಯ್ಡ್ ಮಾಡಿದ್ರು, ತ್ರಿಷಾ ಜೊತೆನೆ ತಿರುಗ್ತಾ ಇದ್ರು. ಒಂದಿಷ್ಟು ಸಾರ್ವಜನಿಕ ಫಂಕ್ಷನ್ ಗಳಲ್ಲಿ ತ್ರಿಷಾ ಜೊತೆ ಕಾಣಿಸ್ಕೊಳ್ಳೋದು, ತ್ರಿಷಾ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳೋದು, ಹಾಗೆ ದಳಪತಿ ವಿಜಯ್ ಅವರು ವಿನ್ ಆದ ನಂತರ ತ್ರಿಷಾ ವಿಶ್ ಮಾಡೋಕೆ ಬರೋದು, ತ್ರಿಷಾ ಸೆಲೆಬ್ರೇಷನ್ ಮೋಡ್ಗೆ ಹೋಗೋದು, ಇದೆಲ್ಲವನ್ನ ನಾವು ನೋಡಿದ್ವಿ. ಆದ್ರೆ ಸಂಗೀತ ಪಾತ್ರ ವಿಜಯ್ ಜೀವನದಲ್ಲಿ ಇಲ್ವಾ ಅನ್ನುವಷ್ಟು ಮಟ್ಟಿಗೆ ವಿಜಯ್ ಅವರು ಸಂಗೀತಗಳನ್ನ ಅವಾಯ್ಡ್ ಮಾಡಿ ಬಿಟ್ಟಿದ್ರು. ಸೊ ಈಗ ನಮ್ಮೆಲ್ಲರಿಗೂ ದಳಪತಿ ವಿಜಯ್ ಅವರು ಓರ್ವ ರಾಜಕೀಯ ನಾಯಕ ಇರ್ಬೋದು, ಓರ್ವ ನಟ ಇರ್ಬೋದು, ಆದ್ರೆ ಫ್ಯಾಮಿಲಿಗೆ ಅವರು ಫ್ಯಾಮಿಲಿ ಮ್ಯಾನ್. ಸೊ ನೀವ್ ಎಷ್ಟೇ ದೊಡ್ಡ ಹೆಸರು ಮಾಡಿ, ಎಷ್ಟೇ ಗೌರವವನ್ನ ಪಡೆದುಕೊಳ್ಳಿ, ಸಾರ್ವಜನಿಕವಾಗಿ ನಿಮ್ಮ ಮನೆಯಲ್ಲಿ ನೀವು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಮನೆಯವರು ನಿಮ್ಮನ್ನ ಲೈಕ್ ಮಾಡಲ್ಲ. ನೀವು ಎಷ್ಟೇ ದೊಡ್ಡ ಸುಪೀರಿಯರ್ ಪೊಸಿಷನ್ ಅಲ್ಲಿ ಇದ್ರೂ ಕೂಡ. ವಿಜಯ್ ಪರಿಸ್ಥಿತಿಯು ಕೂಡ ಹಾಗೆ ಆಗಿರುವಂತದ್ದು. ಈಗ ನೋಡಿ, ವಿಜಯ್ ಅವರು ಸಂಗೀತಾಳಿಗೆ ಪತಿ, ಮಕ್ಕಳಿಗೆ ಅಪ್ಪ. ಸೊ ಹಾಗಾಗಿ ಅವ್ರ ರೋಲ್ ಏನಿದೆ ಅದನ್ನ ಪ್ಲೇ ಮಾಡ್ಲೇಬೇಕು. ವಿಜಯ್ ಅವರು ಏನು ತ್ರಿಷಾ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು. ಈ ವಿಚಾರವಾಗಿ ಅವರು ಚುನಾವಣೆಗೆ ನಿಂತ ಟೈಮ್ ಅಲ್ಲಿ, ಟಿವಿಗೆ ಪಕ್ಷ ಸ್ಥಾಪನೆ ಮಾಡಿದ ಟೈಮ್ ಅಲ್ಲಿ ಒಂದಿಷ್ಟು ವಿಚಾರಗಳು ತುಂಬಾನೇ ವೈರಲ್ ಆಗಿದ್ವು. ತ್ರಿಷಾ ಜೊತೆ ವಿಜಯ್ ಅವರು ಲಿವಿಂಗ್ ಟುಗೆದರ್ ನಲ್ಲಿದ್ದಾರೆ. ವಿಜಯ್ ತ್ರಿಷಾ ಮನೆಯಲ್ಲೇ ಇರ್ತಾರೆ. ಅಷ್ಟೇ ಅಲ್ಲದೆ ಬಿಜೆಪಿಯ ತಮಿಳುನಾಡು ಒಬ್ಬರು ಲೀಡರ್ ಏನ್ ಹೇಳಿದ್ರು ಅಂತಂದ್ರೆ, ಅವರು ರಾಜಕೀಯಕ್ಕೆ ಬರ್ತಾರಂತೆ, ಬರ್ಲಿ, ಆದ್ರೆ ರಾಜಕೀಯಕ್ಕೆ ಬರೋದಕ್ಕೂ ಮುನ್ನ ತ್ರಿಷಾ ಮನೆಯಿಂದ ಹೊರಗೆ ಬಂದ್ರೆ ತುಂಬಾನೇ ಒಳ್ಳೇದು ಅಂತ ವ್ಯಂಗ್ಯವನ್ನು ಕೂಡ ಆಡಿದ್ರು. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಸಾರ್ವಜನಿಕ ಜೀವನದಲ್ಲಿ ಎಷ್ಟು ಚೆನ್ನಾಗಿರ್ತೀರಿ, ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಚೆನ್ನಾಗಿರ್ಬೇಕಾಗತ್ತೆ. ಅದನ್ನು ಕೂಡ ಜನರು ಲೆಕ್ಕ ಹಾಕ್ತಾರೆ. ಈಗ ಮೂಕಾಂಬಿಕೆಯ ದರ್ಶನ ಪಡೆದು ಮನೆಗೆ ಹೋದ ತಕ್ಷಣ ಇದೊಂದು ರಾಜ ಸಂಧಾನ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದೀಗ ಸಂಗೀತ ಅವರು ಲಂಡನ್ ನಿಂದ ಚೆನ್ನೈಗೆ ಬಂದಿರುವಂತದ್ದು, ಇದೀಗ ವಿಜಯ್ ಮನೆಯಲ್ಲಿ ಇರುವಂತದ್ದು, ವಿಜಯ್ ಕೂಡ ಮಾತನಾಡ್ತಿದ್ದಾರೆ ಅನ್ನೋ ರೀತಿಯಾಗಿ ಒಂದಿಷ್ಟು ವಿಚಾರಗಳು ಬರ್ತಾ ಇರುವಂತದ್ದು. ಸೊ ಈ ಜೋಡಿ ಒಂದಾಗುತ್ತೆ ಅನ್ನೋ ರೀತಿಯಾಗಿ ಈಗ ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ಈ ಜೋಡಿ ಒಂದಾದ್ರೆ ತ್ರಿಷಾ ಮತ್ತೆ ವಿಜಯ್ ಕತೆ ಏನಾಗುತ್ತೆ? ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳು ಕ್ಯೂರಿಯಾಸಿಟಿಯನ್ನು ಮೂಡಿಸುತ್ತೆ. ಅದರಲ್ಲೂ ರಾಜಕೀಯ ಹಾಗೆ ಸೆಲೆಬ್ರಿಟಿ ಲೈಫ್ ಎರಡರಲ್ಲೂ ಇರೋರಿಗೆ ಇದು ತುಂಬಾನೇ ಕ್ರೂಷಿಯಲ್ ಆದಂತ ವಿಚಾರ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಈ ಕಡೆಯಿಂದ ಸಂಗೀತಗಳನ್ನ ವಿಜಯ್ ಅವರು ಅವಾಯ್ಡ್ ಮಾಡ್ಬಿಟ್ಟಿದ್ದಾರೆ, ತ್ರಿಷಾ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾರೆ. ಈಗ ಸಂಗೀತ ಅವರು ತ್ರಿಷಾ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಇರೋದನ್ನು ಒಪ್ಪಿಕೊಂಡು ವಿಜಯ್ ಜೊತೆ ಕೈ ಜೋಡಿಸ್ತಾರ, ಅಥವಾ ವಿಜಯ್ಗೆ ಒಂದಿಷ್ಟು ಷರತ್ತುಗಳನ್ನ ಹಾಕಿ ತ್ರಿಷಾ ಅವರನ್ನ ದೂರ ಮಾಡಿ ನನ್ನ ಜೊತೆನೆ ಇರಬೇಕು ಅನ್ನುವಂತ ಷರತ್ತನ್ನ ಹಾಕ್ತಾರ. ಎಲ್ಲ ವಿಚಾರಗಳು ಈಗ ಕ್ಯೂರಿಯಾಸಿಟಿಯನ್ನ ಮೂಡಿಸಿರುವಂತದ್ದು. ಪತ್ನಿ ಅಂದ ಮೇಲೆ ಅವರಿಗೂ ಅವರದೇ ಆದಂತ ಖಾಸಗಿ ಜೀವನ ಅನ್ನೋದಿರುತ್ತೆ, ಅವರಿಗೆ ಅವರದೇ ಆದಂತ ಪ್ರಿಯಾರಿಟಿ ಅನ್ನೋದಿರುತ್ತೆ. ಆ ಪ್ರಿಯಾರಿಟಿಯನ್ನ ವಿಜಯ್ ಅವರು ಕೊಟ್ಟಿರ್ಲಿಲ್ಲ ಇಷ್ಟು ದಿನ.
ಈಗ ಮಕ್ಕಳ ವಿಚಾರದಲ್ಲಿ ಇರ್ಬೋದು, ಪತ್ನಿ ವಿಚಾರದಲ್ಲಿ ಅವರು ನಡೆದುಕೊಂಡಂತ ರೀತಿ ಏನಿದೆ ಅದು ನಿಜವಾಗಿಯೂ ಬೇಸರ ತರಿಸುವಂತದ್ದು. ಸೊ ಈ ಎಲ್ಲ ವಿಚಾರಕ್ಕೆ ಏನಾಗಿತ್ತು ಅಂತಂದ್ರೆ ಇವರ ನಡುವೆ ವೈಮನಸ್ಸಾಗಿತ್ತು. ಅಷ್ಟೇ ಯಾಕೆ, ಇತ್ತೀಚೆಗೆ ಒಂದು ವಿಚಾರವನ್ನ ನಾನು ನೋಡಿದೆ. ಸಂಗೀತ ಅವರು ಡಿಎಂಕೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಡಿಎಂಕೆ ಜೊತೆ ಸಂಗೀತ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಒಂದಿಷ್ಟು ಫೇಕ್ ನ್ಯೂಸ್ ಗಳು ಕೂಡ ಬರ್ತಾ ಇದ್ವು. ಈ ರಾಜಕೀಯದಲ್ಲಿ ಇದ್ದಾಗ ಈ ತರದ ನ್ಯೂಸ್ ಗಳು ಬರೋದು ಸಹಜ. ಯಾಕೆ ಅಂತಂದ್ರೆ ಈಗಾಗಲೇ ವಿಜಯ್ ಮತ್ತೆ ಸಂಗೀತ ನಡುವೆ ವೈಮನಸ್ಸಾಗಿರುವಂತದ್ದು. ಈ ಸಂದರ್ಭದಲ್ಲಿ ಎದುರಾಳಿಗಳು ಯಾವ ರೀತಿಯಾಗಿ ಇದನ್ನ ನಾವು ಗೈನ್ ಮಾಡ್ಕೊಳ್ಳುವ, ಪಾಸಿಟಿವ್ ಆಗಿ ಗೈನ್ ಮಾಡ್ಕೊಂಡು ವಿಜಯ್ ಅವರ ಇಮೇಜ್ ಡ್ಯಾಮೇಜ್ ಮಾಡುವ ಅಂತ ನೋಡ್ತಾನೆ ಇರ್ತಾರೆ. ಒಂದ್ ವಿಚಾರವನ್ನ ನಾವು ಹೇಳಲೇಬೇಕು, ಓರ್ವ ಪೊಲಿಟಿಷಿಯನ್ ಆದವನು ಸಮಾಜದಲ್ಲಿ ಏನೇನು ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನೀವು ವೈಯಕ್ತಿಕ ಟೀಕೆಯನ್ನ ಮಾಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಅದು ಸಿಂಪತಿಯಾಗಿ ಟರ್ನ್ ಆಗುತ್ತೆ. ಡಿಎಂಕೆಗೆ ರಿವರ್ಸ್ ಹೊಡೆದಿದ್ದು ಇದೇ ವಿಚಾರ. ತ್ರಿಷಾ ಹಾಗೂ ವಿಜಯ್ ಅವರಿಬ್ರು ಮಾಡ್ತಿರೋದು ತಪ್ಪೇ ಅಂತ ಸಮಾಜಕ್ಕೆ ಗೊತ್ತಿದೆ, ಆದ್ರೆ ನೀವು ಪದೇ ಪದೇ ಹೇಳೋದ್ರಿಂದ ಎಲ್ಲೋ ಒಂದ್ ಕಡೆ ವಿಜಯ್ ಮೇಲೆ ಸಾಫ್ಟ್ ಕಾರ್ನರ್ ಬರುತ್ತೆ. ವಿಜಯ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಹೋದ್ರು ಅನ್ನುವಂತ ಒಂದು ಥಾಟ್ ಅನ್ನೋದು ಪೀಪಲ್ ಬಂದ್ಬಿಡ್ತು. ಯಾಕಂತಂದ್ರೆ ವಿಜಯ್ ಚುನಾವಣೆ ಸಂದರ್ಭದಲ್ಲಿ ಏಕಾಂಗಿ ಆಗ್ಬಿಟ್ರು. ಆ ಕಡೆಯಿಂದ ಸಂಗೀತ ಸಪೋರ್ಟ್ ಇಲ್ಲ, ಈ ಕಡೆಯಿಂದ ಜನರ ಸಪೋರ್ಟ್ ಇದ್ರೂ ಕೂಡ ಒಳ್ಳೆಯ ನಾಯಕರ ಸಪೋರ್ಟ್ಗಳಿಲ್ಲ. ಡಿಎಂಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿತ್ತು, ಎಐಡಿಎಂಕೆ ಬಿಜೆಪಿ ಜೊತೆ ಮೈತ್ರಿ ಆಗಿತ್ತು. ಇಲ್ಲಿ ಮೈತ್ರಿ ಆಗ್ಲಿಕ್ಕೆ ಯಾವ ಪಕ್ಷನೂ ಇಲ್ಲ. ಟಿವೈಕೆ ಸ್ವತಂತ್ರವಾದಂತ ಒಂದು ಪಾರ್ಟಿಯಾಗಿ, ಅದು ಫಸ್ಟ್ ಎಮರ್ಜಿಂಗ್ ಪಾರ್ಟಿ, ಅದು ಏನೋ ತುಂಬಾ ಲಾಂಗ್ ಟರ್ಮ್ ಇತಿಹಾಸ ಇದ್ದ ಪಾರ್ಟಿ ಕೂಡ ಅಲ್ಲ. ಹಾಗಾಗಿ ಏಕಾಂಗಿ ಆಗ್ಬಿಟ್ರು ವಿಜಯ್ ಅವರು. ಆ ಟೈಮಲ್ಲಿ ಸಂಗೀತ ಅವರಿಗೂ ಕೂಡ ವಿಜಯ್ ಮೇಲೆ ವೈಮನಸ್ಸಾಯ್ತು. ಕೋರ್ಟ್ಗೆಲ್ಲ ಹೋಗಿ ವಿಚ್ಛೇದನ ಬಗ್ಗೆ ಕೇಳಬೇಕಾಯ್ತು. ಕೋರ್ಟ್ ಕೂಡ ತರಾಟೆಯನ್ನು ತೆಗೆದುಕೊಳ್ತು ಇಬ್ಬರಿಗೂ ಕೂಡ. ಆ ಟೈಮಲ್ಲಿ ಎಲೆಕ್ಷನ್ ಇರೋ ಕಾರಣಕ್ಕಾಗಿ ವಿಜಯ್ ಅವರು ಈ ಒಂದು ಡಿಸ್ಕಷನ್ ಅನ್ನ ಮುಂದೂಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಸೊ ಇದೆಲ್ಲ ಆದ್ಮೇಲೆ ಈಗ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಗೆ ಎಂಟ್ರಿ ಕೊಟ್ಟು ಚೆನ್ನೈಗೆ ಮರಳಿದ ಮೇಲೆ ಒಂದಿಷ್ಟು ಬೆಳವಣಿಗೆ ಆಗಿರುವಂತದ್ದು. ಸಂಗೀತ ಹಾಗೂ ವಿಜಯ್ ಅವರು ಮತ್ತೆ ಒಂದಾಗ್ತಾರೆ ಅನ್ನುವಂತ ಸುದ್ದಿ ಸಿಕ್ಕಿರುವಂತದ್ದು. ಈ ಒಂದು ವಿಚಾರ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ವಿಜಯ್ ಅಭಿಮಾನಿಗಳಿಗೆ ಖುಷಿಯನ್ನ ತರಿಸ್ತಾ ಇದೆ. ಒಂದು ವೇಳೆ ವಿಜಯ್ ಮತ್ತೆ ಸಂಗೀತ ಒಂದಾಗ್ಬಿಟ್ರೆ ಅವ್ರ ಮೇಲೆ ಒಂದು ಬ್ಲಾಕ್ ಮಾರ್ಕ್ ಇತ್ತು ನೋಡಿ, ಅದು ಇರೈಸ್ ಆಗ್ಬಿಡುತ್ತೆ. ನಮಗೂ ಅದೇ ಬೇಕಿರೋದು. ಏನಂತಂದ್ರೆ ಈ ಹಿಂದೆ ಜಯಲಲಿತಾ ಏನ್ ಮಾಡಿದ್ರು ಗೊತ್ತಿದೆ, ಎಂಜಿಆರ್ ಏನ್ ಮಾಡಿದ್ರು ಗೊತ್ತಿದೆ, ಇದೆಲ್ಲ ನಮ್ಗೆ ಗೊತ್ತಿರುವಂತದ್ದೇ ವಿಚಾರ. ವಿಜಯ್ ಕೂಡ ಅದೇ ಹಾದಿಯಲ್ಲಿ ಹೋಗೋದು ಬೇಡ. ಅವರು ಪಬ್ಲಿಕ್ ಫಿಗರ್ ಆಗಿರ್ಬೋದು, ಆದ್ರೂ ಕೂಡ ಅವ್ರ ವೈಯಕ್ತಿಕ ಜೀವನವು ಕೂಡ ಇನ್ನೊಂದಿಷ್ಟು ಜನರಿಗೆ ಮಾದರಿ ಆಗುತ್ತೆ. ಆ ಮಾದರಿ ಆಗಬೇಕು ಅಂತಂದ್ರೆ ಅವರ ವೈಯಕ್ತಿಕ ಜೀವನ ಸರಿಯಾಗಿರ್ಬೇಕು, ಅದನ್ನ ಸರಿ ಮಾಡ್ಕೊಳ್ಬೇಕು. ಅದನ್ನ ಸರಿ ಮಾಡ್ಕೊಳ್ದೆ ನಿಮಗಿಷ್ಟ ಬಂದಂಗ ನೀವು ಇರ್ತೀರಿ ಅಂತಂದ್ರೆ ಅದು ನಿಮ್ಗೆ ಉಲ್ಟಾ ಹೊಡೆಯುತ್ತೆ. ಈಗ ನಿಮ್ಗೆ ಜನ ಬೆಂಬಲ ಇದೆ, ಅಥವಾ ಹಣ ಬೆಂಬಲ ಇದೆ, ಅಥವಾ ಒಂದಿಷ್ಟು ಜನರ ಸಪೋರ್ಟ್ ಇದೆ, ಅದಕ್ಕಿಂತ ಹೆಚ್ಚಾಗಿ ಅಧಿಕಾರ ಕೂಡ ಇದೆ. ಆದ್ರೆ ಇಂತಹ ಸಣ್ಣ ಪುಟ್ಟ ವಿಚಾರಗಳು ಮುಂಬರುವ ದಿನಗಳಲ್ಲಿ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಯಾಕೆ ಅಂತಂದ್ರೆ ಓರ್ವ ಮಹಿಳೆಗೆ ಕೊಡಬೇಕಾದಂತ ಸೆಕ್ಯೂರಿಟಿಯನ್ನ ಆಸ್ ಅ ಹಸ್ಬೆಂಡ್ ಆಗಿ ವಿಜಯ್ ಅವರು ಕೊಟ್ಟಿಲ್ಲ ಅನ್ನುವಂಥದ್ದು ಅನೇಕರ ಆರೋಪ. ಅದು ನಿಜ ಕೂಡ. ಸಂಗೀತ ಅವ್ರ ಜೊತೆ ಚೆನ್ನಾಗಿದ್ದಿದ್ರೆ, ಇವತ್ತು ತ್ರಿಷಾ ಅವ್ರ ಜೊತೆ ಮಿಂಗಲ್ ಆಗದೆ ಇದ್ದಿದ್ರೆ ವಿಜಯ್ ಇಮೇಜ್ ಇವತ್ತು ಎಷ್ಟು ಮಟ್ಟಿಗಿತ್ತು ಅದಕ್ಕಿಂತ ಒಂದಿಷ್ಟು ಮಟ್ಟಿಗೆ ಎತ್ತರಕ್ಕೆ ಹೋಗ್ತಾ ಇತ್ತು, ಇನ್ನೂ ಪೀಕ್ ಲೆವೆಲ್ಗೆ ಹೋಗ್ತಾ ಇತ್ತು. ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಒಂದ್ ವೇಳೆ ಈ ದಂಪತಿ ಒಂದಾಗ್ತಿದ್ದಾರೆ ಅಂತಂದ್ರೆ ಒಂದಾಗ್ಲಿ ಅನ್ನುವಂತ ಆಶಯವನ್ನ ಮುಟ್ಟಿಸಬೇಕು. ಇವರ ಮಧ್ಯದ ದಾಂಪತ್ಯ ಬಿರುಕು ಏನಿದೆ ಅದು ಸರಿಯಾಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸದ್ಯದಲ್ಲೇ ಇದೊಂದು ತಾರ್ಕಿಕ ಅಂತ್ಯ ಬೀಳುವಂತಹ ಎಲ್ಲ ಅವಕಾಶಗಳು ಕಾಣ ಸಿಗ್ತಾ ಇರುವಂತದ್ದು. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.